ಆ ಹಿನ್ನೆಲೆಯಲ್ಲಿ ಸರ್ಕಾರ ಹ್ಮ್. ತನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಕ್ಕಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹಾ. ಕಾನೂನಿನ ಒಂದು ರೂಪಿಸಿ ಹ್ಮ್. ಯಾರು ಕೋವಿಡ್ ಪೇಷಂಟ್ ಇದ್ದಾರೋ ಹಾ. ಅವರನ್ನ ಕೋವಿಡ್ ಟ್ರೀಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಹಣವನ್ನು ಫಿಕ್ಸ್ ಮಾಡಿ ತಾವು ಕೊಡ್ತೇವೆ ಅಂತ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಹ್ಮ್. ಇದು ಒಂದಾದ್ರೆ ಹ್ಮ್. ಅದು ಅಲ್ಲೂ ಕೂಡ ಹಲವಾರು ತೊಂದರೆಗಳು ಅಡ್ಡಿ ಆತಂಕಗಳಿವೆ. ಹ್ಮ್. ಅಲ್ಲಿ ಒಂದು ಕಂಡೀಷನ್ ಹಾಕಿದೆ ಅಂದ್ರೆ ಕೋವಿಡ್ ಪೇಷಂಟ್ ವೆಂಟಿಲೇಟರ್ಗೆ ಹೋದ್ರೆ ಹಣ ಕೊಡ್ತೇವೆ. ಹ್ಮ್. ಕೇಳುತ್ತೆ ನಮ್ಮ ವಯಸ್ಸು? ಕೇಳ್ತಾ ಇದೆ. ಕೋವಿಡ್ ಪೇಷಂಟ್ ವೆಂಟಿಲೇಟರ್ಗೆ ಹೋದ್ರೆ ಹಣ ಕೊಡ್ತೇವೆ. ಹ್ಮ್. ಹಾಗಿದ್ರೆ ಕೋವಿಡ್ ಪೇಷಂಟ್ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಒಂದು ಪ್ರಕರಣದಲ್ಲಿ ಹ್ಮ್. ಕೋವಿಡ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಹ್ಮ್. ಅಡ್ಮಿಟ್ ಆಗಿ ಒಂದೆರಡು ದಿವಸದ ನಂತರ ಆ ಕೋವಿಡ್ ನೆಗೆಟಿವ್ ಅಂತ ಬಂತು. ಹ್ಮ್. ಆ ಕೋವಿಡ್ ನೆಗೆಟಿವ್ ಅಂತ ಬಂದ ಮೇಲೆ ಕೂಡ ಆತನ ಕಾಂಪ್ಲಿಕೇಶನ್ಸ್ಗಳು ಅಥವಾ ಆ ಕಾಯಿಲೆಯ ಉಲ್ಬಣತೆ ಏನಿದೆ ತೀವ್ರ ಆಗ್ತಾ ಹೋಗಿ ಹ್ಮ್. ಆತನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟು ಅವನು ವೆಂಟಿಲೇಟರ್ಗೆ ಹೋಗುವಂತ ಪರಿಸ್ಥಿತಿ ಬಂತು. ಹ್ಮ್. ವೆಂಟಿಲೇಟರ್ಗೆ ಹೋದ ಮೇಲೆ ಹ್ಮ್. ಆತ ಮತ್ತೆ ಮರಣ ಹೊಂದಿದ. ಒಟ್ಟು ಬಿಲ್ಲು 6 ಲಕ್ಷ. ಹ್ಮ್. ಈ ಸಂದರ್ಭ ಸರ್ಕಾರದ ನೀತಿ ಏನಿದೆ ಅಥವಾ ನಿಯಮಾವಳಿ ಪ್ರಕಾರ ಹ್ಮ್. ಇವರಿಗೆ ಬಿಲ್ ಬರಲ್ಲ. ಹ್ಮ್. ಅದು ಪಾರ್ಟಿಗೆ ಕೊಡ್ಬೇಕು. ಎಸ್